ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಸಕಲ ಶರಣ ಬಂಧುಗಳಿಗೆ ಆತ್ಮೀಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮ ಪ್ರಶ್ನೋತ್ತರ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಶ್ರೀ ಬಸವ ವಾಹಿನಿಯು ಸತತ 2 ವರ್ಷಗಳ ಪರಿಶ್ರಮ ಹಾಗೂ ಪ್ರಯತ್ನದೊಂದಿಗೆ ತನ್ನ ಕಾರ್ಯವನ್ನು ಜನವರಿ 26ರಿಂದ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿದೆ. ಈ 2 ವರ್ಷಗಳ ಕಾಲ ಶ್ರೀ ಬಸವ ವಾಹಿನಿಗೆ ಹಲವಾರು ಬಸವ ತತ್ವನಿಷ್ಠರು ತಮ್ಮ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಬಂದಿದ್ದಾರೆ. ಅದರಂತೆಯೇ ದಿನಾಂಕ 23/4/2017 ಬೆಂಗಳೂರಿನ ಕಾನಿಷ್ಕಾ ಹೋಟೆಲ್ನಲ್ಲಿ ಶ್ರೀ ಬಸವ ವಾಹಿನಿಯು ಸಮಾಲೋಚನೆ ಸಭೆಯೊಂದನ್ನು ಏರ್ಪಡಿಸಿತ್ತು. ಅದರಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಶರಣರು, ಸಾಹಿತಿಗಳು, ಕಲಾವಿದರು ಬಸವ ಟಿವಿಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಈಗ ಆ ಸಲಹೆಗಳಿಗೆ, ಪ್ರಶ್ನೆಗಳಿಗೆ ಖುದ್ದು ನಮ್ಮ ಶ್ರೀ ಬಸವ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶರಣ ಇ ಕೃಷ್ಣಪ್ಪನವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣಾರ್ಥಿ. ಸರ್, ನಾವು ಈ ಸಮಾಲೋಚನೆ ಸಭೆಯಲ್ಲಿ ಹಲವಾರು ಸಾಹಿತಿಗಳನ್ನು ಆಹ್ವಾನಿಸಿದ್ವಿ. ಜೊತೆಗೆ ಬಸವ ತತ್ವನಿಷ್ಠರು ಇದ್ರು, ಕಲಾವಿದರಿದ್ರು, ಎಲ್ಲರಿಗೂ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಮೊದಲನೇದಾಗಿ ಕರ್ನಾಟಕದ ಜನತೆಯ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದರೆ ಯಾವ ವಾಹಿನಿಯೂ ಈ ರೀತಿಯ ಮುಕ್ತ ಅವಕಾಶವನ್ನು ಕೊಡೋದಿಲ್ಲ, ಸಾರ್ವಜನಿಕರಿಂದ ತುಂಬ ದೂರನೇ ಉಳಿದಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಬಸವ ವಾಹಿನಿಯನ್ನು ತಂದ್ರಿ, ಜೊತೆಗೆ ಅವರಿಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ರಿ. ಅಲ್ಲಿ ಬಂದಂತಹ ಎಷ್ಟೋ ಪ್ರಶ್ನೆಗಳಿಗೆ ಇಂದು ನಿಮ್ಮಿಂದ ಉತ್ತರವನ್ನು ನಾವು ಕೇಳ್ತಾ ಇದ್ದೀವಿ. ಸರ್, ಬನ್ನಿ ಇಂದಿನ ಮೊದಲನೇ ಪ್ರಶ್ನೆಯನ್ನು ನಿಮ್ಮ ಮುಂದೆ ನಾನು ಇಡಲು ಇಚ್ಛಿಸ್ತೇನೆ. ಇಂದಿನ ನಮ್ಮ ಮೊದಲನೇ ಪ್ರಶ್ನೆ ಶ್ರೀಮತಿ ರುದ್ರಮ್ಮ ಅಮರೇಶ್, ಹಾಸಿನಾಳ ಗಂಗಾವತಿ, ವಿಶ್ವ ಲಿಂಗಾಯತ ಸಮಿತಿ ಸಂಘಟನೆ, ಧಾರವಾಡ, ಕರ್ನಾಟಕ. ಇವರು ಕೇಳ್ತಾ ಇದ್ದಾರೆ. ಅವರು ಹಲವಾರು ಟಿಪ್ಪಣಿಗಳನ್ನು ಮಾಡಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಅದರಲ್ಲಿ ಕೆಲವನ್ನ ಮಾತ್ರ ನಾವು ಆಯ್ದುಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ: ಶರಣರ ರೂಪಕಗಳನ್ನು ಬಿತ್ತರಿಸುವ ಮುಖಾಂತರ ತತ್ವ ಪ್ರಚಾರ ಮಾಡುವುದು. ಈ ಪ್ರಚಾರ ಬಸವ ವಾಹಿನಿಯಿಂದ ಆಗಲಿ ಅಂತ ಅವರು ಆಶಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಶ್ರೀ ಬಸವ ಟಿವಿ ಸಮಸ್ತ ಕನ್ನಡಿಗರ ಆಸ್ತಿ. ಇಲ್ಲಿ ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಂದೇ ನಡೆಯುವಂತಹ ಈ ವಾಹಿನಿ. ಹೀಗಾಗಿ ನಾವು ಎಲ್ಲರ ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ತೆಗೆದುಕೊಂಡೇ ಈ ಟಿವಿಯನ್ನು ನಾವು ನಡೆಸಬೇಕಾಗಿದೆ. ಯಾರು? ರುದ್ರಮ್ಮ ಅಮರೇಶ್ ಹಸಿನಾಳು. ಹೌದು ಸರ್. ಅವರು ಎಲ್ಲ ರೂಪಕಗಳನ್ನು ಮಾಡ್ರಿ ಅಂತ. ಹೌದು, ನಿಮ್ಮ ವಾಹಿನಿಯ ಮುಖಾಂತರ ರೂಪಕಗಳನ್ನು ಬಿತ್ತರಿಸಿ ಅಂತ. ಈಗ ನಮಗೆ ಈ ಡಾಕ್ಯುಮೆಂಟರಿ ಪಿಕ್ಚರ್ಸು, ಇವೆಲ್ಲ ಮಾಡಲಿಕ್ಕೆ ಸ್ವಲ್ಪ ನಮಗೆ ಹೆಚ್ಚು ಖರ್ಚು ಬರುತ್ತೆ. ಪ್ರಾರಂಭ ದಿನಗಳು, ಆರ್ಥಿಕ ಪರಿಸ್ಥಿತಿ ಇನ್ನು ನಾವು ವೃದ್ಧಿ ಆಗಬೇಕು. ನಾವು ಈಗ ಶರಣರ ರೂಪಕಗಳನ್ನು ವಾಯಿಸುವವರು ಮತ್ತು ನಿರೂಪಣೆ ಮುಖಾಂತರ ಹೇಳುವಂತಹ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಶರಣರ, ಕಾಯಕ ಶರಣರ ಪರಿಚಯವನ್ನು ಜನಗಳಿಗೆ ಕಡಿಮೆ ಖರ್ಚಲ್ಲಿ ತೋರಿಸುವಂತಹ ಒಂದು ವ್ಯವಸ್ಥೆ ಈಗ ನಡೀತಾ ಇದೆ. ಅವರ ಒಂದು ಸಲಹೆಗೆ ಧನ್ಯವಾದಗಳು. ಮುಂದಿನ ನಮ್ಮ ಪ್ರಶ್ನೆ ಬಸವರಾಜ್ ಹಂಡಿ ಅವರು ಕೇಳಿದ್ದಾರೆ. ಇವರು ಕೇಳುವಂತೆ, ಯಾವುದೇ ಬಂಧನಕ್ಕೆ ಹಾಗೂ ಮುಲಾಜಿಗೆ ಒಳಗಾಗದೆ ನೀವು ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತೆ ವೈದಿಕ ಪ್ರಭಾವ ಲಿಂಗಾಯತರ ಮೇಲೆ ಆಗದಂತೆ ನೀವು ಕಾರ್ಯಕ್ರಮದಲ್ಲಿ ಒತ್ತಡವನ್ನು ಕೊಡಬೇಕು. ಬರೀ ಲಿಂಗಾಯತರ ಮೇಲೆ ಅಂತ ಯಾಕೆ ಹೇಳಬೇಕು? ಎಲ್ಲರ ಮೇಲೆ ಆಗಬಾರ್ದು ಅಷ್ಟೇ. ಏನು ಈ ವೈದಿಕ ಒಂದು ದಾಳಿ ಇದೆ, ಅದು ಯಾರ ಮೇಲೂ ಆಗದ ಹಾಗೆ ನಾವೊಂದು ವೈಚಾರಿಕವಾದಂತಹ ಕಾರ್ಯಕ್ರಮಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ವೈಚಾರಿಕ ಕಾರ್ಯಕ್ರಮಗಳು ಎಲ್ರಿಗೂ ಬೇಕು. ಅಂದರೆ ಇಲ್ಲಿ ಅವ್ರಿಗೆ ಏನಾಗಿದೆ ಅಂದರೆ, ವೈದಿಕ ಅಂತಂದ್ರೆ ಅಲ್ಲಿ ಮೂಢಾಚರಣೆ ಇರ್ತದೆ, ಕಂದಾಚಾರ ಇರ್ತದೆ ಅಂತ ತಿಳ್ಕೊಂಡಿದ್ದಾರೆ. ನಾವು ಅಂಥ ಕಾರ್ಯಕ್ರಮಗಳನ್ನು ನಾವು ಕೊಡೋದಿಲ್ಲ. ವೈಚಾರಿಕವಾದಂತಹ, ವೈಜ್ಞಾನಿಕವಾದಂತಹ ವಿಚಾರ, ಪ್ರಗತಿಪರವಾದಂಥ ವಿಚಾರಗಳನ್ನು ಬಿತ್ತರಿಸುವಂಥ ಪ್ರಯತ್ನ ಮಾಡೋಣ. ಇದು ಎಲ್ರಿಗೂ ತಲುಪುತ್ತೆ. ಯಾವುದೇ ಪರ್ಟಿಕ್ಯುಲರ್ ಜನಾಂಗಕ್ಕೆ, ಸಮುದಾಯಕ್ಕೆ ಅನ್ನುವಂಥದ್ದು ಪ್ರಶ್ನೆ ಬೇಡ ಇಲ್ಲಿ. ಮುಂದಿನ ನಮ್ಮ ಪ್ರಶ್ನೆ ಹುಚ್ಚಪ್ಪ ಮಾಸ್ತರ್, ಇವರು ದಾವಣಗೆರೆ ಬಸವಬಳಗದಿಂದ ಈ ಒಂದು ಪ್ರಶ್ನೆನ ಕಳಿಸಿದ್ದಾರೆ. ಅವರು ಕೇಳುವಂತೆ, ಕೈಯಲ್ಲಿರುವ ಇಷ್ಟಲಿಂಗಕ್ಕೆ ಹಿಂದಿನ ದೀಪದ ಬೆಳಕು ಅವಶ್ಯಕತೆ ಇರುವುದಿಲ್ಲ, ಇದಕ್ಕೆ ವಚನ ಆಧಾರ ಕೊಡಿರಿ ಅಂತ ಕೇಳಿದ್ದಾರೆ. ಹುಚ್ಚಪ್ಪ ಮಾಸ್ತರು ಬಹಳ ಹಿರಿಯರು, ದಾವಣಗೆರೆ ಬಸವ ಬಳಗದವರು. ಅವರು ಬಹಳ ಅನುಭವಿಗಳಿದ್ದಾರೆ.
ಇಷ್ಟಲಿಂಗದಲ್ಲಿ ಒಂದು ಸ್ಪಷ್ಟವಾದಂತಹ ಬೆಳಕು ನಮಗೆ ಯೋಗ ಮಾಡಲಿಕ್ಕೆ ಬೇಕು. ಅದು ವಿದ್ಯುತ್ ದೀಪದಿಂದ ಸಿಗುವಂತಹ ಲೈಟ್ ಆದರೂ ಆಗಬಹುದು, ಅಥವಾ ಒಂದು ದೀಪದಿಂದ ಸಿಗುವಂಥ ಲೈಟ್ ಆದರೂ ಆಗ್ಬೋದು. ಲಿಂಗದೊಳಗಡೆ ಒಂದು ಸ್ಪಷ್ಟವಾಗಿ ಬೆಳಕಿನ ಬಿಂದು ಕಾಣಿಸ್ಬೇಕು. ಸೊ ಹೀಗಾಗಿ ನಾವು ಒಂದು ಬೆಳಕಿನ ವ್ಯವಸ್ಥೆ ಮಾಡಿಕೊಳ್ಬೇಕು. ನಮ್ಮ ಶರಣರು ಗುಹೆನಲ್ಲಿ ಕೂತಿದ್ದಾಗ್ಲೂ ಸಹ ಗುಹೆನಲ್ಲಿ ಕುಳಿತುಕೊಂಡು ಅವರು ಶಿವಯೋಗ ಮಾಡುವಾಗ ಅವರು ದೀಪವನ್ನು ಉಪಯೋಗಿಸಿದ್ದಾರೆ. ದೀಪದ ಬೆಳಕು ಲಿಂಗದಲ್ಲಿ ಬೇಕು. ಇದಕ್ಕಾಗಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಅಷ್ಟೇ. ಇನ್ನೊಂದು ಹೇಳ್ತಾರೆ, ವಚನದಲ್ಲಿ ಹೇಳ್ತಾರೆ, ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಅಂತ ಹೇಳ್ತಾರೆ. ಅಲ್ಲಿ ಚಿತ್ ಪ್ರಕಾಶ ನಮಗೆ ಲಿಂಗದಲ್ಲಿ ಕಾಣಿಸ್ಬೇಕು ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆ ಎಸ್.ಎಂ. ಪ್ರಸನ್ನ, ಮೈಸೂರು, ಇವರು ನಮಗೆ ಕೇಳಿರುವಂತಹ ಪ್ರಶ್ನೆ, ಸ್ವಚ್ಛತೆ, ಬಯಲು ಮುಕ್ತ ಶೌಚಾಲಯ ಕಾರ್ಯಕ್ರಮಗಳು ಪ್ರಸಾರವಾಗಲಿ, ಹಾಗೆಯೇ ಶರಣರ ವಾರ್ತೆ, ರಾಜ್ಯಾದ್ಯಂತ ಶರಣರ ಬಗ್ಗೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ವಾರ್ತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಶರಣರ ವಾರ್ತೆಗಳನ್ನು ಪ್ರಚಾರ ಮಾಡಬೇಕು ಅನ್ನುವಂತಹ ಯೋಜನೆ ನಮ್ಮಲ್ಲಿ ಇದೆ. ಹಂತ ಹಂತವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡೋಣ. ಮುಂದಿನ ಪ್ರಶ್ನೆ, ನವಲಿಂಗರಾಜ್, ಧಾರವಾಡ, ಇವರು ಹೇಳುವಂತೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಬಸವವಾಹಿನಿಯ ಮುಖಾಂತರ ತೋರಿಸುವುದು ಹಾಗೂ ಬಸವ ಧರ್ಮಕ್ಕೆ ಅನುಗುಣವಾಗಿ ವಿವಾಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವುದು, ಇದಕ್ಕೇನು ಹೇಳ್ತೀರಾ ಸರ್? ಈಗ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಮನೆಯಲ್ಲಿ ಮಹಾಮನೆ ಅಂತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಲೂ ನಾವು ಪ್ರೋತ್ಸಾಹ ಕೊಡ್ತೀವಿ. ಜೊತೆಗೆ ಬಸವ ಧರ್ಮದ ಆಧಾರದ ಮೇಲೆ ಮನೆಗಳಲ್ಲಿ ಮಾಡಿಕೊಳ್ಳುವಂತಹ ಯಾವುದೇ ಮಂಗಳ ಕಾರ್ಯಗಳನ್ನು ಸಹ ಬಸವ ಟಿವಿಯಿಂದ ಬಿತ್ತರಪಡಿಸ್ತೀವಿ ಅಂತ ಹೇಳೋಣ. ಹಾಗೆ ಸರ್, ಅಂದರೆ ಅವರಿಗೆ ಆಸಕ್ತಿ ಇದ್ದಲ್ಲಿ ಬಸವವಾಹಿನಿಯನ್ನು ಅವರು ಸಂಪರ್ಕಿಸಬಹುದು. ಖಂಡಿತ. ಈಗ ಮುಂದಿನ ಪ್ರಶ್ನೆ, ತ್ರಿವೇಣಿ ವಿ ಬುರ್ಲಿ ಅವರು ಐಶ್ವರ್ಯನಗರ, ವಿಜಯಪುರದಿಂದ ಕೇಳ್ತಾ ಇದ್ದಾರೆ. ಚಾನೆಲ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಲು ಪೇಪರ್ನಲ್ಲಿ ಪಾಂಪ್ಲೆಟ್ಗಳನ್ನು ಪ್ರಸಾರ ಮಾಡುವುದು ಹಾಗೂ ಶಾಲಾ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ತಟ್ ಅಂತ ಹೇಳಿ ಕಾರ್ಯಕ್ರಮದ ತರಹ 12ನೇ ಶತಮಾನದ ಎಲ್ಲ ಶರಣರ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮವೊಂದು ರೂಪಿಸಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತ್ರಿವೇಣಿ ಹಕ್ಕವರೇ, ಮುಂದಿನ ದಿನಗಳಲ್ಲಿ ನಾವು ಇದನ್ನು ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಪತ್ರಿಕೆಗಳಲ್ಲಿ ನಾವು ಜಾಹೀರಾತನ್ನು ಕೊಟ್ಟಿದ್ದೀವಿ ಟಿವಿಯ ಬಗ್ಗೆ. ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ತಟ್ಟಂತ ಹೇಳಿ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ನಾವು ಇಡ್ತೀವಿ. ಅವೆಲ್ಲವೂ ಕೂಡ ವಚನ ಸಾಹಿತ್ಯದ ಬಗ್ಗೆ ಪ್ರಶ್ನೆ ಕೇಳುವಂಥದ್ದು, ಉತ್ತರ ಕೊಡುವಂಥದ್ದಾಗಿರುತ್ತೆ. ನಿಮ್ಮ ಸಲಹೆಗೆ, ಉತ್ತಮವಾದ ಸಲಹೆಗೆ ನಮ್ಮ ಧನ್ಯವಾದಗಳು. ಮುಂದಿನ ಪ್ರಶ್ನೆ, ರಘುನಾಥ್ ಜೆ.ಪಿ. ಚಳ್ಳಕೆರೆ ಅವರು ಕೇಳ್ತಾ ಇದ್ದಾರೆ. ಸರ್, ಡ್ರೆಸ್ ಕೋಡ್ಗಳ ಬಗ್ಗೆ ಮತ್ತು ಅಶ್ಲೀಲ ಬಟ್ಟೆಗಳ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಕೇಳ್ತಾ ಇದ್ದಾರೆ. ನಾನಂತೂ ಈ ಅಶ್ಲೀಲವಾದಂತಹ, ಈ ಪ್ರಚೋದನಕಾರಿಯಾಗಿರ್ತಕ್ಕಂಥ ಈ ಉಡುಗೆ ತೊಡುಗೆಗಳು ಇವತ್ತಿನ ಯುವ ಸಮಾಜ ಏನು ಉಡ್ತಾ ಇದೆ, ಇದಕ್ಕೆ ನಾನು ಸಂಪೂರ್ಣವಾಗಿ ವಿರೋಧ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಬಸವ ಟಿವಿಯಿಂದ ಇದನ್ನು ವಿರೋಧನೂ ಸಹ ಮಾಡ್ತೀವಿ. ನಾವು ನಾಗರಿಕತೆ ಹೆಸರಿನಲ್ಲಿ ಅನಾಗರಿಕರಾಗ್ತಾ ಇದ್ದೀವಿ. ಜೊತೆಗೆ ಇಂಥ ಒಂದು 21ನೇ ಶತಮಾನದ ಕಂಪ್ಯೂಟರ್ ಯುಗದಲ್ಲಿ ಹಳೆ ಶಿಲಾಯುಗದವರ ಥರ ಆಗ್ತಾ ಇದ್ದೀವಿ. ಇದು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರದ ಮೇಲೆ ಆಗ್ತಾ ಇರತಕ್ಕಂಥ ದಾಳಿ. ಇದನ್ನು ಪ್ರತಿಯೊಬ್ಬರೂ ಕೂಡ ಕ್ವಶನ್ ಮಾಡಬೇಕು. ಇವರಿಗೆ ನಮ್ಮ ಧನ್ಯವಾದ ಹೇಳೋಣ. ನಾವು ನಾಗರಿಕತೆಯನ್ನು ಕಲಿಬೇಕು. ಇವತ್ತು ಎಲ್ಲ ಯುವ ಜನಾಂಗ ನಾವು ತಿದ್ದುವಂಥ ಕೆಲಸ ಮಾಡಬೇಕು. ನಾನು ಈ ವಾಹಿನಿ ಮುಖಾಂತರ ಗೌರವಾನ್ವಿತ ತಂದೆ ತಾಯಿಗಳು ನಾನು ಕೇಳ್ಕೊಳ್ತೀನಿ, ನಿಮ್ಮ ಮಕ್ಕಳನ್ನ ಸ್ವಲ್ಪ ಸರಿಯಾಗಿ ಬಟ್ಟೆ ಹಾಕ್ಸ್ರಿ. ಅಂಗ ಪ್ರದರ್ಶನ ಮಾಡುವಂತಹ ಅಶ್ಲೀಲವಾದಂತಹ ಪ್ರಚೋದನಕಾರಿ ವಸ್ತ್ರಗಳನ್ನು ಹಾಕ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ಅವ್ರ ಪೇರೆಂಟ್ಸ್ನ ಕೇಳ್ಕೊಳ್ಬೇಕು. ಇನ್ನು ಮಕ್ಕಳಿಗೆ ಹೇಳಿದ್ರೆ ಅವ್ರು ಕೇಳೋದಿಲ್ಲ, ಇನ್ಯಾರಿಗೆ ಹೇಳಬೇಕು? ಪೇರೆಂಟ್ಸ್ಗೆ ಕೇಳಬೇಕು. ಸೊ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ಒಂದಷ್ಟು ಕಾರ್ಯಕ್ರಮಗಳು ಮಾಡುವಂಥ ಪ್ರಯತ್ನದಲ್ಲೂ ನಾವಿದ್ದೇವೆ. ಮುಂದೆ ಪ್ರೇಮಕ್ಕ ಶೆಟ್ಟರ್ ಅವರು ಒಂದು ವಚನದ ಥರ ಇರೋ ಒಂದು ಕವನವನ್ನೇ ಬರೆದು ಕಳಿಸಿದ್ದಾರೆ. ಬಸವ ಟಿವಿ ಬಗ್ಗೆ ಅವರಿಗಿರೋ ಅಭಿಮಾನ ಇಲ್ಲಿ ಕಾಣ್ತಾ ಇದೆ. ಬಸವ ಟಿವಿ ಎಂದರೆ ವಿಶ್ವದ ಜನರ ಜೀವನದ ಬಾಳಬುತ್ತಿ. ಬಸವ ಟಿವಿ ಚಾನೆಲ್ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿ ಉಳಿಯುತ್ತದೆ, ಬೆಳೆಯುತ್ತದೆ ಎನ್ನುವುದೇ ಮಹದಾಸೆ. ಬಸವ ಟಿವಿ ಎಂದರೆ ಆಚಾರ ವಿಚಾರಗಳ ಭದ್ರ ಬುನಾದಿ ಅಂತ ಹೇಳ್ತಾರೆ ಸರ್. ಅಕ್ಕನವರಿಗೆ ಧನ್ಯವಾದಗಳು. ಇದು ನಿಮ್ಮ ಟಿವಿ, ಇದು ಎಲ್ಲ ವೀಕ್ಷಕರ ಟಿವಿ. ನಿಮ್ಮ ಅಭಿಮಾನಕ್ಕೆ ನಮ್ಮ ಕೃತಜ್ಞತೆಗಳು. ಮುಂದೆ ಸರ್, ಶಾರದಾ ಬಸವರಾಜ್, ಭದ್ರಾವತಿ, ಇವರು ಹೇಳ್ತಾರೆ, ಶರಣರ ಐತಿಹಾಸಿಕ ಕ್ಷೇತ್ರಗಳ ದರ್ಶನ ಭಾಗ್ಯ ಎಂಬ ಕಾರ್ಯಕ್ರಮ ಮತ್ತು ಇಷ್ಟಲಿಂಗ ಯೋಗ
ಲಿಂಗಾಂಗ ಯೋಗದ ಬಗ್ಗೆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿ ಅಂತಿದ್ದಾರೆ. ಖಂಡಿತ ಮಾಡ್ತೀವಿ ಹಕ್ಕೋರೆ, ಇದರಲ್ಲಿ ಸಂಶಯನೇ ಬೇಡ. ಎಲ್ಲ ಶರಣರ ಕ್ಷೇತ್ರಗಳನ್ನು ಚಿತ್ರೀಕರಣ ಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ನಿಮ್ಮ ಸಲಹೆಗೆ ನಮ್ಮ ಕೃತಜ್ಞತೆಗಳು. ಮುಂದೆ ಶ್ರೀ ಚಂದ್ರಶೇಖರ್ ನಾಗನಾಳ್ ಶಿಕ್ಷಕರು, ಇವರು ಹೇಳ್ತಾರೆ, ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಬಸವ ಟಿವಿ ಚಾನೆಲ್ ಸದಸ್ಯರನ್ನಾಗಿ ಮಾಡಿಸಲು ತಮಗೆ ಸೇವೆ ಮಾಡಲು ಸದಾ ಸಿದ್ಧರಿದ್ದೇವೆ. ತಾವುಗಳು ದಯವಿಟ್ಟು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅಂತ ತುಂಬಾ ತುಂಬಾ ಸಂತೋಷ. ನೀವು ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಸದಸ್ಯರನ್ನಾಗಿ ಮಾಡ್ತೀವಿ ಜನಗಳನ್ನ ಅಂತ ನೀವು ಹೇಳ್ತಾ ಇದ್ದೀರಿ, ನಮಗೆ ತುಂಬಾ ಸಂತೋಷ. ಇದೇ ರೀತಿ ಎಲ್ಲರೂ ಮುಂದೆ ಬಂದು ಶ್ರೀ ಬಸವ ಟಿವಿಗೆ ಸದಸ್ಯರನ್ನು ನೋಂದಾಯಿಸಿದರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲರೂ ವೀಕ್ಷಕರು ತಪ್ಪದೇ ಬಸವ ಟಿವಿಯನ್ನು ನೋಡ್ತಾರೆ. ಪ್ರತಿಯೊಬ್ಬರು ನೋಡುವಂಥವರು ಯಾರು ಬಸವ ಟಿವಿಗೆ ಮೆಂಬರ್ ಆಗ್ತಾರೆ ಅವರೆಲ್ಲರೂ ಅಭಿಮಾನದಿಂದ ಈ ಶ್ರೀ ಬಸವ ಟಿವಿ ನನ್ನ ಟಿವಿ, ನನ್ನ ಮನೆಯ ಟಿವಿ, ನನ್ನ ಕುಟುಂಬದ ಟಿವಿ ಎಂಬುದಾಗಿ ತುಂಬ ಹೆಮ್ಮೆಯಿಂದ ನೋಡ್ತಾರೆ. ಹೀಗಾಗಿ ಅವರು ₹1 ಕೊಟ್ಟು ಸದಸ್ಯರಾದ್ರೂ ಸಹ ಶ್ರೀ ಬಸವ ಟಿವಿಯ ಹಕ್ಕುದಾರರಾಗ್ತಾರೆ. ಇವರಿಗೆ ನನ್ನ ಹೃದಯ ತುಂಬಿದಂತಹ ಧನ್ಯವಾದಗಳನ್ನು ಹೇಳ್ತೇನೆ ಅವರಿಗೆ. ಮುಂದೆ ಸರ್, ಶರಣಪ್ಪ ಗೋನಾಳ ಗಾಯಕರು, ಇವರು ಹೇಳ್ತಾರೆ, ಬಸವ ಟಿವಿಯಿಂದ ರಾಮಾಯಣ ಮಹಾಭಾರತವನ್ನು ಟಿವಿಯಲ್ಲಿ ಪ್ರಸಾರ ಹೇಗೊಂಡ್ವೋ ಅದೇ ರೀತಿ 12ನೇ ಶತಮಾನದ ಬಸವಣ್ಣನವರ ಮತ್ತು ಅನುಭವ ಮಂಟಪದ ಶರಣರ ಧಾರಾವಾಹಿಗಳನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಯಾಕೆಂತಂದ್ರೆ ನಮ್ಮ ಶರಣಪ್ಪ ಗೋನಾಳವರು ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಾರೆ. ಯಾವ ರೀತಿ ಮಹಾಭಾರತದ ರಾಮಾಯಣಗಳು ಪ್ರಚಾರ ಆಯಿತು ಆ ಮಟ್ಟದಲ್ಲಿ ಶರಣರ ಜೀವನ ಚರಿತ್ರೆಯನ್ನು ಧಾರಾವಾಹಿಗಳನ್ನ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಆ ದಿನಗಳು ಬರ್ತದೆ. ಆರ್ಥಿಕವಾಗಿ ಶ್ರೀ ಬಸವ ಟಿವಿ ಸದೃಢ ಆದಾಗ ಅಂಥ ಪ್ರಯತ್ನನೂ ಸಹ ಮಾಡುತ್ತೆ. ನಿಮ್ಮ ದೂರದೃಷ್ಟಿಗೆ ನಮ್ಮ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಚಂದ್ರಶೇಖರ್ ಗು ನಾಗರಾಳ, ಇವರು ಹೇಳ್ತಾ ಇದ್ದಾರೆ, ತಮ್ಮ ದೂರದೃಷ್ಟಿಯು ತುಂಬಾ ಸಮರ್ಪಕವಾಗಿರುವುದು, ತಮ್ಮ ಎಲ್ಲ ಆಲೋಚನೆಗಳು ತುಂಬಾ ಒಳ್ಳೆಯ ವಿಚಾರಗಳಾಗಿದ್ದು ಬಸವ ಟಿವಿಯ ಮುಖಾಂತರ ಒಳ್ಳೆಯ ಕಾರ್ಯಕ್ರಮಗಳು ಪ್ರಸಾರವಾಗಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಖಂಡಿತ ಆ ಕೆಲಸ ಮಾಡೋಣ. ಮುಂದೆ ಪ್ರೊಫೆಸರ್ KS ಕೌಸಲ್ಗಿ, ಇವರು ಹೇಳ್ತಾರೆ, ಚಂದನ ವಾಹಿನಿಯಲ್ಲಿ ಬರುವಂತಹ ತಟ್ಟನೆ ಹೇಳಿ ಕಾರ್ಯಕ್ರಮದಂತೆ ಹಾಗೂ ಚಂದನದಲ್ಲಿ ಬರುವ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮದಂತೆ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಈಗಾಗಲೇ ವಚನಗಳನ್ನು ಕೇಳುವುದ್ರ ಮುಖಾಂತರ ಒಂದು ಕ್ವಿಜ್ ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಮಧುರ ಮಧುರವಿ ಮಂಜುಳಗಾನ ಅಂತ ಏನು ಬಂತು ಅದೇ ರೀತಿ ಹಳೆಯ ಚಿತ್ರಗೀತೆಗಳು, ಮೌಲ್ಯಾಧಾರಿತವಾದಂತಹ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶಗಳನ್ನು ಕೊಡುವಂತಹ ಚಲನಚಿತ್ರಗಳನ್ನು ಸಹ ತೆಗೆದುಕೊಂಡು ನಾವು ಅದನ್ನು ಜನರಿಗೆ ಬಿತ್ತರಪಡಿಸುವಂತಹ ಹಿನ್ನೆಲೆ ಗಾಯಕರನ್ನು ಕರೆಸಿ ಆಡಿಸುವಂತಹ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅಂತ ಹೇಳೋಣ. ಮುಂದೆ ಶ್ರೀ ಮಠಪತಿ ಗುರುಲಿಂಗಯ್ಯ ಮಳಕಯ್ಯ, ಪ್ರಿನ್ಸಿಪಲ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಆಳಗಮಂಡಿ, ರಾಯ್ಬಾಗ್, ಬೆಳಗಾವಿಯಿಂದ ಕೇಳ್ತಾ ಇದ್ದಾರೆ, ಮೂಢನಂಬಿಕೆಗಳಿಂದ ವೈಜ್ಞಾನಿಕ ವಿಚಾರಗಳತ್ತ ಒಯ್ಯುವ ಕಿರುಚಿತ್ರಗಳನ್ನು ಬಿತ್ತರಿಸಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮಾಡೋಣ. ಈ ರೀತಿಯ ಧಾರಾವಾಹಿಗಳು ಮುಂದಿನ ದಿನಗಳಲ್ಲಿ ಬರ್ತದೆ. ಮುಂದೆ ಚಂದ್ರಶೇಖರ್ ಪ್ಯಾಟಿಗೌಡ, ಇವರು ಹೇಳ್ತಾರೆ, ಒಂದು ಚಿಕ್ಕ ಪತ್ರವನ್ನೇ ಅವರು ಬರೆದಿದ್ದಾರೆ, ನಿಮ್ಮ ಮುಂದೆ ಇಡಲು ಇಚ್ಛಿಸ್ತೇನೆ ಸರ್. ಆತ್ಮೀಯ ಬಸವ ಟಿವಿಯ ಸಮಸ್ತ ಸದಸ್ಯರಿಗೆ ಶರಣು ಶರಣಾರ್ಥಿ. ಆತ್ಮೀಯರೇ, ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಬಸವಾದಿ ಪ್ರಮುಖರ ವಚನಗಳ ಗಾಯನ ಸ್ಪರ್ಧೆ ಪ್ರತಿ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ನೆರವೇರಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಒಂದೊಂದು ಸ್ಥಳಗಳಲ್ಲಿ ಮಹಾಮನೆ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಆ ಕಾರ್ಯಕ್ರಮಗಳ ವಾರ್ಷಿಕೋತ್ಸವ ಸಮಾರಂಭಗಳ ಚಿತ್ರೀಕರಣವನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ತುಂಬ ಅತ್ಯುತ್ತಮವಾದಂತಹ ಸಲಹೆ ಇದು. ನಾವು ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಸ್ಟುಡಿಯೋ ಮಾಡ್ತಾ ಇದ್ದೀವಿ. ಆ ಸ್ಟುಡಿಯೋದಲ್ಲಿ ನಮ್ಮ ಬಸವ ಟಿವಿಯ ಸಿಬ್ಬಂದಿ ಇರ್ತಾರೆ. ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲೇ ಚಿತ್ರೀಕರಣ ಮಾಡ್ತಾರೆ. ಜೊತೆಗೆ ಆ ಭಾಗದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಚಿತ್ರೀಕರಣ ಮಾಡ್ತಾರೆ. ಸ್ಥಳೀಯ ಕಲಾವಿದರುಗಳು ಕೂಡ ಅಲ್ಲಿ ಒಂದು ಅವಕಾಶ ಸಿಕ್ಕೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ರವೀಂದ್ರ ಬಸವರಾಜ್ ಚೀಗಾಲ, ಹುಕ್ಕೇರಿಯಿಂದ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೆ ವರದಿಗಾರರನ್ನು ದಯವಿಟ್ಟು ನೇಮಕ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದೀವಿ. ಈಗಾಗಲೇ ಅದರ ತಯಾರಿ ನಡೀತಾ ಇದೆ. ಮುಂದೆ ಪ್ರಭಾವತಿ ಅತಣಿ ಸವದಿ, ಇವರು ಹೇಳ್ತಾ ಇದ್ದಾರೆ, ಈಗಿನ ಜಗತ್ತು ಆಧುನಿಕ ಧಾರಾವಾಹಿಗಳಿಗೆ ಹೆಚ್ಚಿನ ಗಮನ ಕೊಡ್ತಾ ಇದೆ.
ದಯವಿಟ್ಟು ಪೌರಾಣಿಕ ಧಾರಾವಾಹಿಗಳನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲಾ ರೀತಿಯ ಧಾರಾವಾಹಿಗಳನ್ನು ತಯಾರು ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ ಅಂತ ಹೇಳೋಣ. ಡಾಕ್ಟರ್ ಪಂಚಾಕ್ಷರಿ ಹಳೇಬೀಡು ಇವ್ರು ಹೇಳ್ತಾರೆ, ಉತ್ತಮ ಅನುಭವಿಗಳಿಂದ ವಚನ ವಿಶ್ಲೇಷಣೆ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಾವು ಎಲ್ಲ ಪ್ರವಚನಕಾರರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ತಮ್ಮ ತಮ್ಮ ಅನುಭವವನ್ನು ಇಲ್ಲಿ ಬಂದು ಹಂಚ್ಕೊಳ್ಳಿ, ಪ್ರವಚನ ಕೊಡ್ರಿ ಅಂತೇಳಿ ಈ ಮೂಲಕ ಎಲ್ಲ ಪ್ರವಚನಕಾರರಿಗೆ ವಿನಂತಿ ಮಾಡ್ತೇನೆ. ಮುಂದಿನ ಪ್ರಶ್ನೆ ಮಮತಾ ಹುತೇಶ್ ಇವ್ರು ಕೇಳ್ತಾ ಇದ್ದಾರೆ, ಶ್ರೀ ಬಸವ ಟಿವಿ ಎಂಬ ಹೆಸರಿನಲ್ಲಿ ಓಂ ಶ್ರೀ ಬಸವ ಎಂಬುದು ಸೇರ್ಪಡೆಯಾದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಅವ್ರು ಹೇಳ್ತಾರೆ, ಎತ್ತೆತ್ತರಕ್ಕೆ ಬೆಳೆಯುತ್ತಿದೆ ಬಸವನ ಮೂರ್ತಿ, ಎತ್ತೆತ್ತರಕ್ಕೆ ಬೆಳೆಯಲಿ ಶ್ರೀ ಬಸವನ ಕೀರುತಿ ಶ್ರೀ ಬಸವ ವಾಹಿನಿಯ ಮುಖಾಂತರ ಅಂತ ಆಶಿಸ್ತಾ ಇದ್ದಾರೆ. ಈಗ ನಾವು ಶ್ರೀ ಬಸವ ಟಿವಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗೋಗಿದೆ. ಹೋಮ್ ಅಂತ ಸೇರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಏನು ಹೇಳಿದ್ದಾರೆ ಅವರು? ಮುಂದೆ ಎತ್ತೆತ್ತರಕ್ಕೆ ಬೆಳೆಯುತ್ತಿದೆ ಬಸವನ ಮೂರ್ತಿ, ಅದರಂತೆ ಬಸವ ಟಿವಿ ಸಹ ಬೆಳೀಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಹಕಾರ ಹೀಗೆ ಇದ್ರೆ ಖಂಡಿತ ಅದು ಬೆಳೆಯುತ್ತೆ. ಅವರ ಇನ್ನೊಂದು ಆಶಯ, ತಮ್ಮ ಟ್ರಸ್ಟ್ನಿಂದ ವಚನ ಸಾಹಿತ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಹಳ ಅತ್ಯುತ್ತಮವಾದಂತಹ ಬೇಡಿಕೆಯನ್ನಿಟ್ಟಿದ್ದಾರೆ. ಶ್ರೀ ಬಸವ ಟಿವಿ ಇದು ಬಸವ ತತ್ವ ಪ್ರಚಾರ ಪ್ರತಿಷ್ಠಾನ ಅನ್ನುವಂತಹ ಒಂದು ಟ್ರಸ್ಟ್ ಅಡಿನಲ್ಲಿ ಪ್ರಾರಂಭ ಆಗಿದೆ. ಈ ಟ್ರಸ್ಟ್ ಅಡಿನಲ್ಲಿ ನಾವು ಬಸವ ತತ್ವವನ್ನು ಪ್ರಚಾರ ಮಾಡುವಂತಹ, ತರಬೇತಿ ಕೊಡುವಂತಹ, ತರಗತಿಗಳನ್ನು ನಡೆಸುವಂತಹ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ. ಜೊತೆಗೆ 500 ವಿದ್ಯಾರ್ಥಿಗಳು ಒಂದು ಬ್ಯಾಚಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಉಚಿತವಾಗಿ ಈ ತತ್ವ ವಿಚಾರವನ್ನು ತಿಳಿದುಕೊಂಡು ಅಭ್ಯಾಸ ಮಾಡಿ ತರಗತಿಗಳನ್ನು ಕಲಿತು ಅನುಷ್ಠಾನಗಳನ್ನು ಮಾಡಿ ಅವರು ತರಬೇತಿ ಕೊಡಲು ಅವರು ಆಚೆ ಹೋಗಬೇಕು. ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೀವಿ. ಇಲ್ಲಿ ಒಂದು ಹಾಸ್ಟೆಲನ್ನು ಸಹ ಮಾಡ್ತಾ ಇದ್ದೀವಿ. ಹಾಸ್ಟೆಲಲ್ಲಿ ಎಲ್ಲ ಸೌಕರ್ಯಗಳಿರ್ತಕ್ಕಂಥ ಹಾಸ್ಟೆಲ್ಲು. ಯಾರು ಧರ್ಮ ಪ್ರಚಾರಕ್ಕೆ ತಮ್ಮನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ ಇರ್ತಾರೆ ಅಂಥವರಿಗೆ ಇಲ್ಲಿ ಎಲ್ಲ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಕೊಟ್ಟು, ತರಬೇತಿ ಕೊಟ್ಟು ಅವರನ್ನು ಧರ್ಮ ಪ್ರಚಾರಕ್ಕೆ ಕಳಿಸುವಂತಹ ಕಾಲೇಜು ಮತ್ತು ಹಾಸ್ಟೆಲನ್ನು ಮಾಡುವಂತಹ ಒಂದು ದೊಡ್ಡ ಕನಸು ನಮ್ಮಲ್ಲಿ ಇದೆ. ಅದನ್ನು ಖಂಡಿತ ಮಾಡೇ ಮಾಡ್ತೀವಿ. ಮುಂದೆ ಸರ್, ಡಾಕ್ಟರ್ ಜಗದೀಶ್ ವಿ ಮಠ ಇವ್ರು ಹೇಳ್ತಾರೆ, ವಚನ ಸಾಹಿತ್ಯದ ಕುರಿತು ಭಾಷಣ ಸ್ಪರ್ಧೆಗಳು ಮತ್ತು ಉಪನ್ಯಾಸವನ್ನು ಏರ್ಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಮಾಡ್ತಾ ಇದ್ದೀವಿ. ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗಾಗಲೇ ಪ್ರಾರಂಭ ಆಗಿದೆ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಚಾನೆಲ್ನ ಪಬ್ಲಿಸಿಟಿ ಮಾಡುವ ಕೆಲವು ವಿಧಾನಗಳನ್ನು ಸಹ ಜಗದೀಶ್ ಅವರು ಹೇಳಿದ್ದಾರೆ. ಇದರಲ್ಲಿ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಜಾಹೀರಾತು ಕೊಡುವುದಾಗಿರ್ಬೋದು, ಫೇಸ್ಬುಕ್ನಲ್ಲಿ ಜಾಹೀರಾತನ್ನು ಕೊಡೋದಾಗಿರ್ಬೋದು, ಅಥವಾ ಫೇಸ್ಬುಕ್ ಪೇಜ್ ಮೇಲೆ ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಮತ್ತೆ ವಾಟ್ಸಪ್ನಲ್ಲಿ, ಟ್ವಿಟರ್ನಲ್ಲಿ, ಅಂದ್ರೆ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ. ಈ ಪ್ರಿಂಟ್ ಮೀಡಿಯಾ ಏನಿದೆ, ಪ್ರಿಂಟ್ ಮೀಡಿಯಾದಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ. ಅದು ತುಂಬ ಖರ್ಚು. 2.5 ಲಕ್ಷ ರೂಪಾಯಿ ಕೇಳ್ತಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಹಾಕಲಿಕ್ಕೆ 2.5 ಲಕ್ಷ ರೂಪಾಯಿ ಕೇಳ್ತಾರೆ. ಪ್ರಿಂಟ್ ಪೇಜಲ್ಲಿ ಹಾಕಲಿಕ್ಕೆ 12 ಲಕ್ಷ ಕೇಳ್ತಾರೆ. ಈಗಾಗಲೇ ಮೊನ್ನೆ ಪ್ರಾರಂಭೋತ್ಸವ ದಿನದ ಖರ್ಚೇ ನಮಗೆ ಸುಮಾರು 6-7 ಲಕ್ಷ ರೂಪಾಯಿ ಖರ್ಚು ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲವನ್ನು ಮಾಡ್ತಾ ಹೋಗೋಣ. ನಮ್ಮದು ಭಾರಿ ದೊಡ್ಡ ಕನಸಿತ್ತು. ಇಡೀ ರಾಜ್ಯದಲ್ಲಿ ಈ ದೊಡ್ಡ ದೊಡ್ಡ ಬೋರ್ಡ್ಗಳೇನಿದೆ, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು, ಆ ಬೋರ್ಡ್ಗಳಿಗೆಲ್ಲ ನಾವು ಪ್ರಾರಂಭೋತ್ಸವದ ದಿನದ ಪ್ರಚಾರವನ್ನು ಕೊಟ್ಟು ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ಎಲ್ಲ ಹಾಕಿಸಿ ಇಡೀ ರಾಜ್ಯವನ್ನು ಬಸವ ಟಿವಿಯ ಪ್ರಾರಂಭೋತ್ಸವದ ಒಂದು ದಿನ ಅಂತ ಹೇಳಿ ಶೃಂಗಾರ ಮಾಡೋಣ ಅಂತ ಹೇಳಿ ನಮಗೆ ಭಾರಿ ದೊಡ್ಡ ಕನಸಿತ್ತು. ಆದರೆ ನನಗೆ ತುಂಬ ನೋವಿದೆ. ಆ ರೀತಿ ಪ್ರಚಾರವನ್ನು ಕೊಟ್ಟು ಈ ಟಿವಿಯನ್ನು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ವಲ್ಲ ಅನ್ನುವಂಥ ದೊಡ್ಡ ನೋವಿದೆ. ಆ ಕನಸು ಕೂಡ ನನಗೆ ಅದು ನನಸಾಗಲಿಲ್ಲ. ನೋಡುವ, ಅದು ಬಸವಣ್ಣನವರ ಒಂದು ಕೃಪಾಶೀರ್ವಾದ ಹೇಗಿದೆಯೋ ಹಂತ ಹಂತವಾಗಿ ಬೆಳೀತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಪ್ರಚಾರ ಜನರಿಂದ ಜನರಿಗೆ ತಲುಪ್ತಾ ಹೋಗ್ಲಿ. ಈಗ ಒಬ್ಬರು ನೋಡ್ತಾ ಹೋಗುತ್ತೆ. ಆದರೆ ಇವರ ಶರಣರು ಏನು ಹೇಳಿದ್ದಾರೆ, ಅವರ ಕನಸು ನನಗೂ ಇತ್ತು. ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಚಾರ ಕೊಟ್ಟು ಇದು ಎಂಟ್ರಿ ಆಗಬೇಕು ಬಸವ ಟಿವಿ ಅನ್ನೋದಿತ್ತು. ಆದರೆ ನಮಗೆ ಯಾರು ಕೈ ಜೋಡಿಸ್ಲಿಲ್ಲ, ನಮ್ಮ ಕೈ ಬಲಪಡಿಸ್ಲಿಲ್ಲ, ನಮ್ಮ ಸಹಾಯಕ್ಕೆ ಯಾರು ನಿಲ್ಲಲಿಲ್ಲ. ಹೀಗಾಗಿ ಇರೋದ್ರಲ್ಲೇ ಬಸವಣ್ಣ ಹೇಗೆ ದಾರಿ ತೋರಿಸಿದ್ರೋ ಹಾಗೆ ನಾವು ಹೊರಟಿದ್ದೀವಿ. ಆಗಲಿ ಸರ್. ಮುಂದೆ ದೇವೇಂದ್ರ ಕುಮಾರ್ ಬೆಂಗಳೂರು ಇವ್ರು ಹೇಳ್ತಾರೆ, ಸ್ವರವಚನ ತತ್ವದ ಸಾಮ್ಯ ಗೀತೆ ಗಾಯನ ಆಗಿರಬಹುದು
ಅಥವಾ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದ ವಿವಿಧೆಡೆ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿ ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಸ್ವರವಚನಗಳನ್ನು ತಗೊಂಡಿದ್ದೀವಿ, ಅದನ್ನು ಗಾಯನಕ್ಕೆ ಸಂಯೋಜನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ವಚನ ಸ್ಪರ್ಧೆಗಳನ್ನು ಸಹ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ಕೇಂದ್ರ ಸ್ಥಾನದಲ್ಲೂ ಸಹ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳೋಣ. ಈಗ ಮುಂದೆ ಕೆ ಮಹಾರುದ್ರಯ್ಯ, ಬಸವ ಬಳಗ, ದಾವಣಗೆರೆ, ಇವರು ಹೇಳ್ತಾರೆ, ಶಿವಶರಣರ ಜೀವನ ಮತ್ತು ಸಂದೇಶವನ್ನು ಸಾರುವ, ಶರಣರ ತತ್ವಗಳ ಮೂಲಕ ಸಾರುವ ಮುಖಾಂತರ ಶರಣ ಚರಿತ್ರೆ ಮತ್ತು ತಾತ್ವಿಕ ಸಾರಾಂಶವನ್ನು ಪ್ರಸಾರ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ನಡೆಯುತ್ತೆ. ಮತ್ತೆ ಪೂಜ್ಯ ನಿಜಗುಣಾನಂದರ ಅನುಭವದ ಪ್ರವಚನಗಳನ್ನು ರಾತ್ರಿ 8-9 ಗಂಟೆಯಿಂದ ಪ್ರಸಾರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರತಿದಿನ ನಾವು ಒಂದು ಸಂಚಿಕೆಯನ್ನು ನಾವೀಗಾಗಲೇ ಕೊಡ್ತಾ ಇದ್ದೀವಿ. ಮತ್ತು ಶರಣರ ಬಗ್ಗೆ ರೂಪಕ, ದೃಷ್ಟಾಂತ ಮತ್ತು ನಾಟಕಗಳನ್ನು ಕೂಡ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮಾಡೋಣ. ಮುಂದೆ ಗುರುಲಿಂಗಪ್ಪ ಎಸ್ ಪಾಟೀಲ್ ಇವರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವರ್ಗಗಳ ಶರಣರ ಚರಿತ್ರೆಗಳನ್ನು ಮನಮುಟ್ಟುವಂತೆ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಈವರೆಗೆ ಪ್ರಚಾರಕ್ಕೆ ಬರದೇ ಇರತಕ್ಕಂಥ ಎಲ್ಲ ಶರಣರ ಜೀವನ ಚರಿತ್ರೆಯನ್ನು ನಾವು ಧಾರಾವಾಹಿ ಮಾಡೋದ್ರ ಮುಖಾಂತರ ಪರಿಚಯಿಸುವ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಗಲಿ ಸರ್. ಮುಂದೆ ಭೀಮರಾಯ ಆರ್ ಹಿಟ್ನಳ್ಳಿ ಇವರು ಹೇಳ್ತಾ ಇದ್ದಾರೆ, ಬಸವ ಟಿವಿ ಚಾನಲ್ ಬೆಳಿಗ್ಗೆ ವಚನ ಭಜನೆ ಇರಬೇಕು, ಚಾನಲಲ್ಲಿ ವಚನ ಭಜನೆ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಲಿಂಗ ತಯಾರಿಕೆ ಘಟಕ ಮತ್ತು ವಿಭೂತಿ ತಯಾರಿಕೆ ಘಟಕಗಳ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಲಿಂಗ ಪೂಜೆ ಜೊತೆಗೆ ರುದ್ರಾಕ್ಷಿ ಪಠನ ಮಾಡಲು ಒಳ್ಳೆಯ ವ್ಯವಸ್ಥೆ, ನನಗೆ ಇದು ಬಹಳ ಸಂತೋಷವಾಗ್ತಾ ಇದೆ, ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಇಷ್ಟ ಇದ್ರೆ ಅಂತ ಕೇಳ್ತಾ ಇದ್ದಾರೆ ಸರ್. ನಾವು ಈಗಾಗಲೇ ಭಜನೆಗಳನ್ನು ನಾವು ಹಾಕ್ತಾ ಇದ್ದೇವೆ. ವಿಭೂತಿಯನ್ನು ತಯಾರು ಮಾಡುವಂತಹ ಘಟಕವನ್ನು ಕೂಡ ಈಗ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ತೋರಿಸ್ತಾ ಇದ್ದೀವಿ ಯಾವ ರೀತಿ ವಿಭೂತಿ ತಯಾರಾಗುತ್ತೆ ಅನ್ನುವ ಒಂದು ಕಾರ್ಯಕ್ರಮ ತೋರಿಸ್ತಾ ಇದ್ದೀವಿ. ಜೊತೆಗೆ ಲಿಂಗ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ಕೂಡ ನಾವು ಈಗ ಕಾರ್ಯಕ್ರಮ ಮಾಡಿ ಇಟ್ಕೊಂಡಿದ್ದೀವಿ. ಅದು ಇಷ್ಟಲಿಂಗ ವಿಜ್ಞಾನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಇಟ್ಕೊಂಡಿದ್ದೇವೆ. ಹಂತವಾಗಿ ನಾವು ತೋರಿಸ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಇಷ್ಟಲಿಂಗ ವಿಜ್ಞಾನ ಅನ್ನುವಂತಹ ಶೀರ್ಷಿಕೆಯಲ್ಲಿ ಲಿಂಗದ ಮಹಿಮೆ, ಲಿಂಗದ ತಯಾರಿಕೆ ಮತ್ತು ಅದರ ಎಲ್ಲ ಘಟಕಗಳನ್ನು ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನು ರುದ್ರಾಕ್ಷಿಯನ್ನು ಸಹ ನಾವು ಇಷ್ಟರಲ್ಲೇ ತೋರಿಸ್ತೀವಿ ಅಂತ ಹೇಳೋಣ ಅವರಿಗೆ. ಹಾಗೆ ಸರ್. ಮುಂದಿನ ಪ್ರಶ್ನೆ ಮರೆಪ್ಪ ಹೆಚ್ ಮೇಲಗಿರಿ ಇವರು ಹೇಳ್ತಾ ಇದ್ದಾರೆ, ಶ್ರೀ ಬಸವ ಟಿವಿಯನ್ನು ಪ್ರಸಾರ ಮಾಡುವುದರಿಂದ ನಮ್ಮ ಯುವ ಪೀಳಿಗೆಗೆ ಒಳ್ಳೆಯ ದಾರಿ ತೋರಿಸಿದಂತಾಗುತ್ತದೆ ಅಂತ ಸಂತೋಷ. ನಾವು ಸಹ ಅದನ್ನೇ ದೃಷ್ಟಿಯಲ್ಲಿಟ್ಕೊಂಡು ಈ ಯುವ ಪೀಳಿಗೆಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡುವಂತ ಉದ್ದೇಶ ನಮ್ಮದು ಸಹ ಆಗಿದೆ ಅಂತ ಹೇಳೋಣ. ಮುಂದೆ ಶರಣ ಬಸಪ್ಪ ನಾಗನಹಳ್ಳಿ ಇವರು ಹೇಳ್ತಾ ಇದ್ದಾರೆ, ಲಿಂಗ ಪೂಜೆ ಬಸವ ಧರ್ಮದಲ್ಲಿ ಯಾವ ರೀತಿ ಮಾಡಬೇಕು ಎಂಬುದನ್ನು ನೀವು ನಿಮ್ಮ ವಾಹಿನಿಯ ಮುಖಾಂತರ ತೋರಿಸಬೇಕು ಮತ್ತು ರುದ್ರಾಕ್ಷಿ ಸರಳವಾಗಿ ಸಿಗುವ ಹಾಗೆ ಮಾಡಿ, ಎಲ್ಲರಿಗೂ ಲಭ್ಯವಾಗುವ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಾವು ಯಾವ ರೀತಿ ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಕಾರ್ಯಕ್ರಮ ತಯಾರಾಗಿದೆ. ಈಗ ನಾವು ಅದನ್ನು ತೋರಿಸ್ತೀವಿ, ಇನ್ನು ಸ್ವಲ್ಪ ದಿನಗಳಲ್ಲೇ ತೋರಿಸ್ತೀವಿ. ಅದನ್ನು ನೋಡಿಕೊಂಡು ಲಿಂಗ ಪೂಜೆ ಮಾಡಿಕೊಳ್ಳಿ. ಮತ್ತೊಂದು ರುದ್ರಾಕ್ಷಿ. ಹೌದು, ಈಗ ಬಸವ ಟಿವಿಗೆ ಅವರು ಸದಸ್ಯರಾದರೆ ಉಚಿತವಾಗಿ ಒಂದು ರುದ್ರಾಕ್ಷಿ ಮಾಲೆ ಮತ್ತೆ ಒಂದು ಆಕಳು ಸಗಣಿಯಿಂದ ತಯಾರಾಗಿರ್ತಕ್ಕಂಥ ವಿಭೂತಿ ಮತ್ತು ಬಸವಣ್ಣನವರ ಒಂದು ಮೂಮೆಂಟ್ ಇಷ್ಟನ್ನು ಕೂಡ ಉಚಿತವಾಗಿ ಕೊಡ್ತೀವಿ. ಅದನ್ನ ಪಡ್ಕೊಳ್ಳಿ. ಮತ್ತೆ ಬೇರೆ ಸಮಯದಲ್ಲಿ ರುದ್ರಾಕ್ಷಿ ಎಲ್ಲಿ ಸಿಗ್ಬೋದು ಅನ್ನೋದ್ರ ಬಗ್ಗೆ ಅದನ್ನ ನಾವೇ ಕೊಡೋಣ, ಇಲ್ಲಿಂದ ಕೊಡೋಣ. ಶಿವರಾಜ್ ಹಡಪದ ಇವರು ಹೇಳ್ತಾರೆ, ಮೂಢಾಚಾರ, ಕಂದಾಚಾರ ಮುಂತಾದವುಗಳನ್ನು ಲಿಂಗಾಯತ ಧರ್ಮದಲ್ಲಿ ಹೋಗಲಾಡಿಸಲು ಯುವಕ ಶಕ್ತಿಯನ್ನು ಬಳಸಿಕೊಂಡು ನಿರ್ವಹಿಸುವ ನಿಟ್ಟಿನಲ್ಲಿ ಬಸವ ಟಿವಿಯು ಕಾರ್ಯಪ್ರವೃತ್ತರಾಗಲಿ ಅಂತ ಆಶಿಸ್ತಾ ಇದ್ದಾರೆ. ಶಿವರಾಜ್ ಹಡಪದವರೇ, ನೀವು ನಮ್ಮ ಜೊತೆಲಿ ಇರ್ರಿ, ನಮ್ಮ ಜೊತೆ ಕೈ ಜೋಡಿಸ್ರಿ. ಎಲ್ಲ ಯುವ ಪೀಳಿಗೆಯಲ್ಲಿ ಇಂತಹ ಒಂದು ಎಚ್ಚರಿಕೆಯನ್ನು ನಾವು ಕೊಡುವ ಮತ್ತು ಒಂದು ವೈಜ್ಞಾನಿಕವಾದಂತಹ ಕಾರ್ಯಕ್ರಮಗಳನ್ನು ಕೊಡೋಣ. ನಿಮ್ಮಂಥ ಯುವಶಕ್ತಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮುಂದೆ ಮಹಾಂತೇಶ್ವರಿ ಎಸ್ ನಡಕಟ್ಟಿ ಇವರು ಹೇಳ್ತಾ ಇದ್ದಾರೆ, ವಚನ ಗಾಯನ ಟೀಚಿಂಗ್ ಬಗ್ಗೆ ಯಾವುದಾದ್ರೂ ಸೀರಿಯಲ್ ಅನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮಾಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಹಂತವಾಗಿ ಖಂಡಿತ ಮಾಡೋಣ. ಮುಂದೆ ಮಲ್ಲಣ್ಣ ನಾಗರಾಳ ಇವರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿವೆ, ತತ್ವ ಪ್ರಚಾರಕ್ಕಾಗಿ ಪ್ರತ್ಯೇಕ ಚಾನೆಲ್ಗಳಿವೆ. ಆದರೆ ಬಸವ ಧರ್ಮ, ವಚನ ಧರ್ಮ
ಪ್ರಸಾರ ಮಾಡೋದಕ್ಕಾಗಿ ಯಾವುದೇ ಚಾನಲ್ ಇರಲಿಲ್ಲ. ಈಗ ಬಸವ ಟಿವಿ ಬಂದಿದೆ. ತಮ್ಮ ಸಂತೋಷವನ್ನು ಸಹ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ವಚನ ಸಾಹಿತ್ಯ ಮತ್ತು ಕುರಿತಾದಂತಹ ಕಾರ್ಯಕ್ರಮಗಳು ಪ್ರಸಾರವಾಗಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಬಸವ ತತ್ವವನ್ನ ಪ್ರಚಾರ ಮಾಡಲು ಬಸವ ಟಿವಿ ಬಂದಿದೆ, ಒಪ್ಕೊಳ್ಳೋಣ. ಆದ್ರೆ ಪೋಷಣೆ ಮಾಡುವಂತ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಅದನ್ನ ನೀವು ಒತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಕ್ಕವರಿಗೆ ಹೇಳೋಣ. ಪೋಷಣೆ ಮಾಡ್ಬೇಕಂದ್ರೆ ಅವರು ಕೂಡ ಸದಸ್ಯರಾಗಬೇಕು. ಈ ಬಸವ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೋ ಅದು ಅವರ ಒಂದು ಕರ್ತವ್ಯ ಸಹ ಆಗಿದೆ. ಮುಂದಿನ ಪ್ರಶ್ನೆ ಶಿವಪುತ್ರ ಕುಂಬಾರ್ ಇವ್ರು ಹೇಳ್ತಾ ಇದ್ದಾರೆ, ಸಾಯಂಕಾಲ 6 ಗಂಟೆಯ ನಂತರ ಸರ್ವೇ ಸಾಮಾನ್ಯವಾಗಿ ಜನರು ಟಿವಿಯನ್ನ ವೀಕ್ಷಿಸ್ತಾರೆ. ಈ ಸಮಯದಲ್ಲಿ ಲಿಂಗ ಪೂಜಾ ವಿಧಾನ ಹಾಗೂ ಪ್ರವಚನ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಾವು ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಗುರು ಪ್ರಾರ್ಥನೆಯನ್ನ ಹಾಕ್ತೇವೆ. ಗುರು ಪ್ರಾರ್ಥನೆ ನಂತರ ಶಟಸ್ಥಳ ಧ್ವಜಾರೋಹಣ ಬರುತ್ತೆ. ಶಟಸ್ಥಳ ಧ್ವಜಾರೋಹಣ ನಂತರ ಲಿಂಗ ಪೂಜೆ ಖಂಡಿತ ಬರ್ತದೆ. ಆ ಸಮಯದಲ್ಲಿ ಎಲ್ಲರೂ ಲಿಂಗ ಪೂಜೆಯನ್ನ ಮಾಡಲಿ ಅಂತ ಹೇಳಿ ನಾವು ಈಗಾಗಲೇ ಆ ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಶ್ರೀ ಶಿವಶರಣಪ್ಪ ಜಟ್ಟೂರು ಇವರು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಬಸವ ಟಿವಿ ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಬೇಕಿದ್ರೆ ತಿಳಿಸಿ, ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಸವ ಟಿವಿ ನಡೆಸಲು ಬಸವಾದಿ ಶರಣರು ತಮಗೆ ಆಶೀರ್ವಾದ ನೀಡಲಿ ಮತ್ತು ನಿರಂತರ ನಡೀತಾ ಇರಲಿ ಈ ಒಂದು ವಾಹಿನಿಯ ಮುಖಾಂತರ ನಿಮ್ಮ ಸೇವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಷ್ಟ ನೋಡಿ ಪಾಪ ಅವರಿಗೆ ತುಂಬ ಹೊಟ್ಟೆ ಉರಿದಿರಬೇಕು ಅಂತ ಕಾಣಿಸುತ್ತೆ. ಅವರ ಒಂದು ಹೃದಯ ಶ್ರೀಮಂತಿಕೆಗೆ ನಮ್ಮ ಧನ್ಯವಾದಗಳು. ಈ ಮಾತು ನಮಗೆ ಹೇಗಾಗಿದೆ ಅಂದರೆ ಮರಳುಗಾಡಿನಲ್ಲಿ ನಮಗೆ ನೀರು ಸಿಕ್ಕಿದಂಗೆ ಆಗಿದೆ. ನಿಮ್ಮಂಥವ್ರು ನಮ್ಮ ಜೊತೆಯಲ್ಲಿದ್ದರೆ ಸಾಕು, ಬಸವ ಟಿವಿ ಚೆನ್ನಾಗಿ ಬೆಳೀತದೆ. ನಿಮ್ಮ ಸಹಾಯ ಸದಾ ನಮಗೆ ಇರಲಿ ಅಂತ ಕೇಳ್ಕೊಳ್ಳೋಣ. ಮುಂದೆ ಸರ್ ಬಸಯ್ಯ ಪೂಜಾರಿ ಇವರು ಹೇಳ್ತಾರೆ, ಉತ್ತರ ಕರ್ನಾಟಕದಲ್ಲಿ ಬಸವ ತತ್ವಗಳ ಅಡಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ವಿಡಿಯೋ ಮಾಡಿ ಈ ಸ್ಥಳದಲ್ಲಿ ಬಸವ ಜಾಗೃತಿಯನ್ನ ಬಸವ ಟಿವಿಯ ಮುಖಾಂತರ ಉಂಟು ಮಾಡಿ ಅಂತ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಯುವಕ ಮತ್ತು ಯುವತಿಯರನ್ನು ತೊಡಗಿಸಿಕೊಳ್ಳಿ ಈ ಕಾರ್ಯಕ್ರಮಗಳಲ್ಲಿ ಅಂತ ಕೇಳ್ತಾ ಇದ್ದಾರೆ. ಬಸಯ್ಯ ಪೂಜಾರಿ ಅವರು ತಾವೂ ಸಹ ಮುಂದೆ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು. ಬರೀ ನೀವು ಹೇಳೋದಷ್ಟೇ ಅಲ್ಲ, ನೀವು ನಮ್ಮ ಜೊತೆಗೆ ಬರಬೇಕು. ನೀವು ಹೇಳ್ದಾಗೆ ಎಲ್ಲ ಯುವಕರನ್ನ, ಯುವತಿಯರನ್ನ, ಕಲಾವಿದರನ್ನ, ಸಾಹಿತಿಗಳನ್ನ ಕರ್ಕೊಂಡು ನಮ್ಮ ಜೊತೆಯಲ್ಲಿ ತಾವು ಸಹಭಾಗಿತ್ವವನ್ನ ತಗೊಳ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಮುಂದೆ ರೇವಣಸಿದ್ದಪ್ಪ ಮುಸ್ತಾರಿ ಇವರು ಹೇಳ್ತಾ ಇದ್ದಾರೆ, ನೀವು ಬಸವ ಟಿವಿಯಲ್ಲಿ ಹಿರಿಯರಿಗಿಂತ ಮಕ್ಕಳಿಗೆ ಮನಮುಟ್ಟುವಂತೆ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪಟ್ಟಣದಲ್ಲಿ ಈಗಾಗಲೇ ಬಸವ ಸಮಿತಿ ವಚನ ಗಾಯನ ಪ್ರಾರಂಭವಾಗಿದೆ, ಹಾಗೆಯೇ ಹಳ್ಳಿಗಳಲ್ಲಿ ಸಹ ಈ ರೀತಿಯ ಕಾರ್ಯಕ್ರಮಗಳು ಬರಲಿ ಅಂತ ಕೇಳ್ತಾ ಇದ್ದಾರೆ. ನಾವು ಖಂಡಿತ ಮಾಡೋಣ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೋಸ್ಕರವೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳು ಮಾಡುವಂತಹ ಕೆಲಸವನ್ನು ಮಾಡೋಣ. ಮುಂದಿನ ನಮ್ಮ ಪ್ರಶ್ನೆ ಸಿದ್ದು ಹರ್ವಾಲ್ ಶಹಬಾದ್ ಇವರು ಕೇಳ್ತಾ ಇದ್ದಾರೆ, ಬಸವ ಚಾನಲ್ ಅನ್ನು ಶುರು ಮಾಡಿದರೆ ಎಂತಹವರ ಜೀವನದಲ್ಲಿ ಬದಲಾವಣೆ ಆಗಲು ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಇದು ಪ್ರಾಯಶಃ ಅವ್ರು ಕೇಳಿರೋ ಪ್ರಶ್ನೆ ಹೀಗಿರಬಹುದು, ಬಸವ ಟಿವಿಯನ್ನು ನಿರಂತರ ವೀಕ್ಷಣೆ ಮಾಡಿದರೆ ಎಂತಹವರ ಜೀವನವೂ ಕೂಡ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಅವ್ರದ್ದಿದೆ. ನಿಮ್ಮಂತೆ ಎಲ್ಲರಲ್ಲೂ ಪರಿವರ್ತನೆ ಆಗಲಿ, ಬಸವಾದಿ ಶರಣರು ಪ್ರತಿಯೊಬ್ಬರ ಜೀವನದಲ್ಲೂ ಪರಿವರ್ತನೆ ತರಲಿ ಅಂತೇಳಿ ನಾವು ಬಯಸೋಣ. ಖಂಡಿತ. ಮುಂದೆ ಸೋಮಶೇಖರ ನಂದಿಧ್ವಜ ಇವರು ಹೇಳ್ತಾ ಇದ್ದಾರೆ, ಪೌರಾಣಿಕ ಬಸವಾದಿ ಶರಣರ ದೃಶ್ಯ ಮಾಧ್ಯಮಗಳ ಕಿರುಚಿತ್ರಗಳನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಪ್ರತಿನಿತ್ಯ ಕುಟುಂಬ ಸಹಿತ ನೋಡಲೇಬೇಕಾದಂತಹ ಧಾರಾವಾಹಿಗಳನ್ನು ರೂಪುಗೊಳಿಸಿ ಪ್ರಸಾರ ಮಾಡಿ ಅಂತ ಕೇಳ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಕುಟುಂಬದಲ್ಲಿ ಎಲ್ಲರೂ ಕುಳಿತುಕೊಂಡು ನೋಡಿ ಸಂತೋಷ ಬೀಳುವಂತಹ ಒಂದು ಕುಟುಂಬಸ್ಥರ ಟಿವಿಯಾಗಿ ಇದು ಹೊರಹೊಮ್ಮುತ್ತೆ ಅನ್ನುವಂಥ ಆಶ್ವಾಸನೆಯನ್ನು ಕೊಡೋಣ. ಮುಂದೆ HP ತೀರ್ಥ ಇವರು ಹೇಳ್ತಾ ಇದ್ದಾರೆ, ಕ್ರಿಯಾಮೂರ್ತಿಗಳಿಗೆ ತರಬೇತಿ ನೀಡಬೇಕು, ಸಚ್ಚಾರಿತ್ರ ಉಳ್ಳವರಿಗೆ ತರಬೇತಿ ನೀಡಬೇಕು. ಅಂದ್ರೆ ನಮ್ಮ ವಾಹಿನಿಯ ಮುಖಾಂತರ ತರಬೇತಿ ನೀಡುವಂತ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಿ ಅನ್ನೋದು ಇವ್ರ ಆಶಯ ಇರಬಹುದು. ಯುವಕ ಯುವತಿಯರಿಗೆ ಲಿಂಗಾಚರಣೆಯ ಬಗ್ಗೆ ಅರಿವು ಮೂಡಿಸುವ ಸಾಧಕರ ಪರಿಚಯ ಮಾಡಬೇಕು. ಜೊತೆಗೆ ಮಕ್ಕಳಿಗೋಸ್ಕರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲವನ್ನು ಕೂಡ ಖಂಡಿತವಾಗಲೂ ಮಾಡ್ತೇವೆ. ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಬಸವತತ್ವ ಪ್ರಚಾರ ಪ್ರತಿಷ್ಠಾನದ ವತಿಯಿಂದ ಒಂದು ಕಾಲೇಜು ಪ್ರಾರಂಭ ಆಗುತ್ತೆ. ಇಲ್ಲಿ ಸಂಸ್ಕಾರಗಳನ್ನು ಕಲಿಸಿಕೊಡುವಂತಹ ಎಲ್ಲವೂ ಈಗ ಬಸವತತ್ವದ ಆಧಾರದ ಮೇಲೆ ಮನೆಯಲ್ಲಿ ನಡೆಯುವಂತಹ ಗುರು ಪ್ರವೇಶ, ಲಿಂಗಧಾರಣೆ ಅಥವಾ ಮದುವೆಗಳು, ನಾಮಕರಣಗಳು, ಯಾವುದೇ ಮಂಗಳ ಕಾರ್ಯಕ್ರಮಗಳು ನಡೆಯುವಂತಹ ವಿಧಾನವನ್ನ, ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡಿ
ನಾವು ಹಳ್ಳಿಗೆ ಕಳಿಸಿ, ತಾಲೂಕಿಗೆ ಕಳಿಸಿ, ನಾವು ಬಸವತತ್ವದ ಆಧಾರದ ಮೇಲೆ ಎಲ್ಲರೂ ಕೂಡ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು. ಒಂದು ತಿಥಿ ಕಾರ್ಯಕ್ರಮದಿಂದ ಹಿಡ್ಕೊಂಡು ಶವ ಸಂಸ್ಕಾರದಿಂದ ಪ್ರಾರಂಭಿಸಿ ಎಲ್ಲವೂ ಸಹ ಬಸವತತ್ವದ ಆಧಾರದ ಮೇಲೆ ನಡೆಯೋ ರೀತಿಯ ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ಶ್ರೀ ಬಸವ ಟಿವಿ ಹೊತ್ಕೊಂಡಿದೆ ಅಂತ ಹೇಳೋಣ. ಮುಂದೆ ನೀಲಕಂಠ ಮುದುಗೋಳ್ಕರ ಇವರು ಹೇಳ್ತಾರೆ, ಹೊರಗಿನ ದೇಶದ ಸಂಸ್ಕೃತಿ ನಮ್ಮ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಬಂದು ನಮ್ಮ ಜನರು ದಾರಿ ತಪ್ಪುತ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಅವರು. ಬರೀ ದಾರಿ ತಪ್ತಾ ಇಲ್ಲ, ಇವರು ಅವರನ್ನೇ ದಾರಿ ತಪ್ಪುವಷ್ಟರ ಮಟ್ಟಕ್ಕೆ ಇವರು ಕೆಟ್ಟೋಗ್ತಾ ಇದ್ದಾರೆ ಅಂತ ನಾವು ಹೇಳಬಹುದು. ವಿದೇಶಿ ಅನುಕರಣೆ, ಅದರಲ್ಲೂ ಅಂಗ ಪ್ರದರ್ಶನದ ಉಡುಗೆ ತೊಡುಗೆಗಳಿಂದ ಪ್ರಾರಂಭಿಸಿ ಈ ವೈವಿಧ್ಯಮಯವಾದಂಥ ಆಹಾರ ಪದ್ಧತಿಗಳು, ಈ ಫುಟ್ಪಾತ್ ಮೇಲೆ ನಿಂತ್ಕೊಂಡು ತಿನ್ನೋದು ನೋಡ್ತೀವಲ್ಲ, ಇವೆಲ್ಲವೂ ಸಹ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಅವ್ರಿಗೊಂತ ಸ್ಪೀಡಾಗಿ ಫಾಸ್ಟಾಗಿ ಅನುಸರಣೆ ಮಾಡುತ್ತಾ ಇದ್ದೀವಿ ಅನ್ನುವಂಥ ಅನುಮಾನ ಆಗಿದೆ. ಇದಕ್ಕೆ ಕಾರಣ ನಮ್ಮ ಎಲ್ಲರೂ ಕಾರಣ ಇದ್ದೀವಿ. ನಾವು ತಂದೆ ತಾಯಿಗಳು ಯುವ ಪೀಳಿಗೆ ಮೇಲೆ ಒಂದು ಕಣ್ಣನ್ನು ಹಿಡ್ತಾ ಇಲ್ಲ. ನಮ್ಮ ಧರ್ಮ ಗುರುಗಳು ಆಗಿರ್ತಕ್ಕಂಥವ್ರು, ಧರ್ಮವನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಇರ್ತಕ್ಕಂಥವ್ರು, ಎಲ್ಲ ಪೀಠಾಧ್ಯಕ್ಷರುಗಳು, ಮಠ ಮಂದಿರಗಳು, ದೇವಸ್ಥಾನದ ಅಧಿಪತಿಗಳು ಎಲ್ಲರೂ ಸಹ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಮೊನ್ನೆ ಒಂದು ಧರ್ಮ ಸಂಸತ್ ಅಂತ ನಡೀತು. ಧರ್ಮ ಸಂಸತ್ತಲ್ಲಿ ಇಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕಾಗಿತ್ತು. ಯಾವ ರೀತಿ ನಮ್ಮ ಧರ್ಮದ ಮೇಲೆ ದಾಳಿ ಆಗ್ತಾ ಐತೆ, ನಮ್ಮ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಐತೆ, ನಮ್ಮ ಯುವ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಐತೆ, ಯಾವ ದಿಕ್ಕಲ್ಲಿ ಹೋಗಬೇಕಾಗಿತ್ತು, ನಾವು ಭಾರತೀಯರಾಗಿ ಉಳಿಬೇಕು ಅಂತಂದ್ರೆ ನಾವು ಏನು ಬದಲಾವಣೆ ಮಾಡ್ಕೊಳ್ಬೇಕು, ಏನು ಬದಲಾವಣೆ ಆಗ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಧರ್ಮ ಸಂಸತ್ತಲ್ಲಿ ಚರ್ಚೆ ಆಗುತ್ತೆ ಅಂತ ಭಾರಿ ನಿರೀಕ್ಷೆನಲ್ಲಿದ್ವಿ ಮೊನ್ನೆ ಉಡುಪಿಯಲ್ಲಿ ಆದಂತಹ ಧರ್ಮ ಸಂಸತ್ತಲ್ಲಿ. ಆದ್ರೆ ದುರಾದೃಷ್ಟ ಇಂತಹ ಚರ್ಚೆಗಳು ಆಗಲೇ ಇಲ್ಲ. ನಮ್ಮ ದೇಶದ ಸಂಸ್ಕೃತಿ ಉಳಿಬೇಕು, ಸಂಸ್ಕಾರಗಳು ಉಳಿಬೇಕು, ಧರ್ಮ ಉಳಿಬೇಕು, ನಾವು ಭಾರತೀಯರಾಗಿ ಉಳಿದ್ರೆ ಸಾಕಾಗಿದೆ. ಈಗ ನಾವು ಎಲ್ಲೋ ಆಫ್ರಿಕಾದಲ್ಲಿ ನಡೆಯುವಂತಹ ಕಟಿಂಗು ನಮಗೆ ಬೇಕು. ಯಾರೋ ಚಿಂದಿ ಬಟ್ಟೆ ಉಟ್ಕೊಂಡಿದ್ರೆ ಆ ಚಿಂದಿ ಬಟ್ಟೆ ನಾವು ಉಡಬೇಕು. ಯಾರೋ ಹರ್ಕರು ಮುರ್ಕುಲು ಪ್ಯಾಂಟ್ಗಳು ಹಾಕ್ಕೊಂಡು ಇದ್ರೆ ನಾವು ಇರೋದನ್ನೆಲ್ಲ ಪರ್ಚ್ಕೊಂಡು ಇರೋದನ್ನೆಲ್ಲ ಹರ್ಕೊಂಡು ಬೀದಿಲಿ ಓಡಾಡಬೇಕು. ಈ ಎಲ್ಲವೂ ಕೂಡ ನಾವು ಎಷ್ಟೇ ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ವಿಜ್ಞಾನದಲ್ಲಿ ಮುಂದುವರೆದ್ರೂ ಸಹ ಈ ಕೆಲವು ಈ ಅನಾಗರಿಕ ನಡತೆಗಳು ಏನಿದ್ದಾವೆ ಇವು ನಮಗೆ ಹಿನ್ನಡೆಯನ್ನುಂಟು ಮಾಡ್ತವೆ. ಇದಕ್ಕಂತೂ ನಮ್ಮಲ್ಲಿ ಬಹಳ ನಾವು ನೊಂದು ನುಡಿಬೇಕಾಗುತ್ತೆ. ಈ ಎಲ್ಲವನ್ನು ಪ್ರಶ್ನೆ ಮಾಡುವಂತಹ, ನಮ್ಮ ಕೈಯಲ್ಲಿ ಸರಿಪಡಿಸಕ್ಕೆ ಆಗಲಿಲ್ಲ ಅಂದ್ರೂ ಸಹ ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಶ್ರೀ ಬಸವ ಟಿವಿ ಮಾಡುತ್ತೆ. ಇಂತಹ ಉತ್ತಮವಾದಂತಹ ಕಳಕಳಿ ಇರ್ತಕ್ಕಂಥ ಇವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಮುಂದೆ ಶರಣ ಅಮೃತ ಮಾನಕರ ಇವರು ಹೇಳ್ತಾ ಇದ್ದಾರೆ, ಮೂಢಾಚಾರ, ಕಂದಾಚಾರ, ಮೂಢನಂಬಿಕೆ ಆಧಾರಿತವಾದಂತಹ ರೂಪಕಗಳನ್ನು ಅಂದರೆ ಇವನ್ನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಮ್ಮ ಬಸವ ವಾಹಿನಿ ವೈಜ್ಞಾನಿಕ, ವೈಚಾರಿಕ, ಪ್ರಗತಿಪರ ಜ್ಞಾನವಾಹಿನಿ ಆಗಿರೋದ್ರಿಂದ ಈ ಕೆಲಸವನ್ನು ಖಂಡಿತ ಮಾಡುತ್ತೆ ಅಂತ ಹೇಳೋಣ. ಜೊತೆಗೆ ಅವ್ರದ್ದು ಇನ್ನೊಂದು ಸಲಹೆ ಇದೆ, ಶರಣರ ಚರಿತ್ರೆಯ ಆಧಾರಿತ ಧಾರಾವಾಹಿಗಳನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾರೆ. ಖಂಡಿತ ಮಾಡೋಣ. ಮುಂದೆ ಅರ್ಜುನ ಬಸಪ್ಪ ಬೂದಿಹಾಳ, ರಿಟೈರ್ಡ್ ಕಾಲೇಜ್ ಪ್ರಿನ್ಸಿಪಲ್, ಇಳ್ಕಲ್ಲಿಂದ ಅವರು ಈ ಸಲಹೆಯನ್ನು ಕೊಟ್ಟಿದ್ದಾರೆ. ಯುವಕರನ್ನು ಗುರಿಯಾಗಿಟ್ಟುಕೊಂಡು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯನ್ನ ಮಾಡೋಣ. ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ಮುಂದಿನ ದಿನಗಳ ಹಂತವಾಗಿ ಮಾಡೋಣ. ಮುಂದೆ ನಂಬರ್ ಎಂಡಿಂಗ್ ವಿತ್ 667, ನಮಗೆ ಮರಾಠಿಯಲ್ಲಿಯೂ ಸಹ ಬಸವ ವಾಹಿನಿ ಬೇಕು, ಜೊತೆಗೆ ಎಲ್ಲಾ ಭಾಷೆಗಳಲ್ಲೂ ಮುಂದಿನ ದಿನಗಳಲ್ಲಿ ಬರುವಂತಾಗ್ಲಿ ಬಸವ ವಾಹಿನಿ ಅಂತ ಕೇಳ್ತಾ ಇದ್ದಾರೆ. ನಾವು ಕರ್ನಾಟಕದ ಬಾರ್ಡರ್ ಇರ್ತಕ್ಕಂಥ ಈಗಾಗಲೇ ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದ್ದೇವೆ ಕನ್ನಡದಲ್ಲಿ, ಈ ಕಡೆ ಮಹಾರಾಷ್ಟ್ರಕ್ಕೆ ಕೊಟ್ಟಿದ್ದೀವಿ, ಈ ಕಡೆ ತಮಿಳುನಾಡಿಗೂ ಕೂಡ ಕೊಟ್ಟಿದ್ದೀವಿ. ಬೇರೆ ಭಾಷೆಯಲ್ಲಿ ಪ್ರಾರಂಭ ಮಾಡುವಂತಹ ಆಸೆ ನಮಗೂ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವೀಕ್ಷಕರು ಹಾಗೂ ಬಸವನಿಷ್ಠರು, ಸಾಹಿತಿಗಳು ಎಲ್ಲರೂ ಕೇಳಿದಂತಹ ಪ್ರಶ್ನೆಗಳಿಗೆ, ಸಲಹೆ ಸೂಚನೆಗಳಿಗೆ ಪ್ರತಿಕ್ರಿಯೆಗಳನ್ನು ನೀಡಿದ್ರಿ ಸರ್. ತಮಗೆ ಅನಂತ ಶರಣಾರ್ಥಿಗಳು. ನಮಸ್ಕಾರ. ಶರಣಾರ್ಥಿ. ಪ್ರಶ್ನೋತ್ತರ ಕಾರ್ಯಕ್ರಮ ವೀಕ್ಷಕರ ಬಸವ ಟಿವಿ ನಂಬರ್ 82, RMV ಎಕ್ಸ್ಟೆನ್ಷನ್ 9ನೇ ಅಡ್ಡ ರಸ್ತೆ, ಸದಾಶಿವನಗರ, ಅಂಚೆ ಕಚೇರಿ ಹತ್ತಿರ, ಬೆಂಗಳೂರು 560080. ನಮ್ಮ ಇಮೇಲ್ ವಿಳಾಸ
ಶ್ರೀ ಬಸವ ಟಿವಿ @gmail.com. ವಾಟ್ಸಪ್ ಸಂಖ್ಯೆ 8861336699. श्री गुरु बसवलिंगाय